everyone, welcome to Maths class 7th standard part 2. Let us start the new lesson chapter 9 rational numbers. Rational numbers ಅಂದ್ರೆ ಏನು ಅಂದ್ರೆ ಡೆಫಿನಿಷನ್ the numbers which can be represented as p by q form are called rational numbers where q is not equal to 0 ಅಂದ್ರೆ ನ್ಯೂಮರೇಟರ್ ಅಂದ್ರೆ ಡಿನೋಮಿನೇಟರ್ ಅಲ್ಲಿ ಬರೆಯುವಂತದ್ದು ಪಿ ಬೈ ಕ್ಯೂ ಅಂದ್ರೆ ಫ್ರಾಕ್ಷನ್ ಅಲ್ಲಿ ಬರೀತೀವಲ್ಲ ಆ ರೀತಿನಲ್ಲಿ ರೆಪ್ರೆಸೆಂಟ್ ಮಾಡುವಂತ ನಂಬರ್ಸ್ ಅನ್ನ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಕ್ಯೂ ನಾಟ್ ಈಕ್ವಲ್ ಟು 0 ಯಾಕೆಂದ್ರೆ 0 ಆಗ್ಬಿಟ್ರೆ ಇನ್ಫಿನಿಟಿ ಆಗೋಗುತ್ತೆ. ಸೊ ಕ್ಯೂ 0 ಆಗಿರಬಾರ್ದು. ಫಾರ್ ಎಕ್ಸಾಂಪಲ್ 2/3 ಈಸ್ ಎ ರ್ಯಾಷನಲ್ ನಂಬರ್. ಈಗ ಸಪೋಸ್ 3 ಕೂಡ ನಾವು ರ್ಯಾಷನಲ್ ನಂಬರ್ ಅಂತ ಹೇಳ್ಬಹುದು, ಯಾಕೆಂದ್ರೆ ಡಿನೋಮಿನೇಟರ್ ಅಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ ಅಂತ ನಾವು ಹೇಳ್ತೀವಲ್ವಾ. ಸೊ ಈ ರೀತಿ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಅಥವಾ ನಂಬರ್ಸ್ ಫಾರ್ಮ್ ಅಲ್ಲಿ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂತ ನಂಬರ್ಸ್ ಎಲ್ಲದನ್ನು ನಾವೇನಂತ ಕರಿತೀವಿ, ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಈ ರ್ಯಾಷನಲ್ ನಂಬರ್ಸ್ ಅಲ್ಲಿ 2 ಟೈಪ್ಸ್ ಆಫ್ ರ್ಯಾಷನಲ್ ನಂಬರ್ಸ್ ಬರುತ್ತೆ, ಪಾಸಿಟಿವ್ ರ್ಯಾಷನಲ್ ನಂಬರ್ಸ್ ಅಂಡ್ ನೆಗೆಟಿವ್ ರ್ಯಾಷನಲ್ ನಂಬರ್ಸ್ ಅಂತ. ಸೊ ಇಲ್ಲಿ 2/3 ಇದೆಯಲ್ಲ, ಇದನ್ನ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದನ್ನೇ ನಾವು ನೆಗೆಟಿವ್ ಅಲ್ಲಿ ಬರೆಯೋದಾದ್ರೆ -2/3 ಅಂತ ಇದ್ರೆ ಇದನ್ನ ನೆಗೆಟಿವ್ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಇಲ್ಲಿನೂ 3 ಅಂತ ಬರೆದ್ರೆ ನೋಡಿ, ಇಲ್ಲಿ 3/1 ಅಂತ ಇರುತ್ತಲ್ಲ, ಇದನ್ನ ಪಾಸಿಟಿವ್ ರ್ಯಾಷನಲ್ ನಂಬರ್. ಅದೇ -3 ಅಂತ ಇದ್ರೆ ಡಿವೈಡೆಡ್ ಬೈ 1 ಅಂದ್ರೆ ಇದನ್ನ ನೆಗೆಟಿವ್ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2 ರ್ಯಾಷನಲ್ ನಂಬರ್ಸ್ ಅಂದ್ರೆ 2 ರ್ಯಾಷನಲ್ ನಂಬರ್ಸ್ ಮಧ್ಯದ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫೈಂಡ್ ದ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3 ಅಂಡ್ 6 ಅಂತ ಇದ್ರೆ 3 ಅಂಡ್ 6 ಮಧ್ಯೆ ಯಾವ ನಂಬರ್ ಬರುತ್ತೆ, 4, 5 ಬರುತ್ತೆ. 4 ಅಂಡ್ 5 ರ್ಯಾಷನಲ್ ನಂಬರ್ಸ್ ಬರ್ತವೆ 3 ಮತ್ತೆ 6 ಮಧ್ಯೆ. ಅದೇ ರೀತಿಯಲ್ಲಿ ಫ್ರಾಕ್ಷನಲ್ ನಂಬರ್ಸ್ ಅಲ್ಲಿ ನೋಡೋಣ, 2/3 ಅಂಡ್ 4/5 ಇವೆರಡರ ಮಧ್ಯ ರ್ಯಾಷನಲ್ ನಂಬರ್ಸ್ ಅನ್ನ ಯಾವ್ಯಾವ ಬರ್ತವೆ ಅಂತ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಡಿನೋಮಿನೇಟರ್ ಅಲ್ಲಿ ಡಿಫ್ರೆಂಟ್ ನಂಬರ್ಸ್ ಇರೋದ್ರಿಂದ ಇವೆರಡನ್ನು ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಈಕ್ವಲ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಇಂಟು 5 ಮಾಡ್ಕೊಳ್ಳೋಣ, ಇಲ್ಲಿ ಇಂಟು 3 ಮಾಡ್ಕೊಳ್ಳೋಣ. ಅದೇ ರೀತಿ ನ್ಯೂಮರೇಟರ್ ಅಲ್ಲಿ ಕೂಡ ಸೇಮ್ ನಂಬರ್ಸ್ ಇಂದ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ 3 5s 15 ಆಯ್ತು, 2 5s 10. ಓಕೆ, ಇಲ್ಲಿ 15 ಆಯ್ತು, 5 3s 15 ಅಂಡ್ 4 3s 12. ಸೊ ಇಲ್ಲಿ ನೋಡಿ, 10/15 ಅಂಡ್ 12/15 ಮಧ್ಯದಲ್ಲಿ ಯಾವ ನಂಬರ್ ಬರುತ್ತೆ, 10 ಆದ್ಮೇಲೆ 10 ಮತ್ತೆ 12 ಮಧ್ಯದಲ್ಲಿ 11/15 ಬರುತ್ತೆ. ಸೊ ರ್ಯಾಷನಲ್ ನಂಬರ್ ಬಿಟ್ವೀನ್ 2 ರ್ಯಾಷನಲ್ ನಂಬರ್, ಈ 2 ರ್ಯಾಷನಲ್ ನಂಬರಿನ ಮಧ್ಯದಲ್ಲಿ ಬರುವಂತ ನಂಬರ್ಸ್ ಅನ್ನ ನಾವು ಈ ರೀತಿನಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಇಲ್ಲಿ ಡಿನೋಮಿನೇಟರ್ ಸೇಮ್ ಇಲ್ಲ ಅಂದಾಗ ಸೇಮ್ ಮಾಡ್ಕೊಳ್ಳೋದಕ್ಕೆ ಒಂದೇ ನಂಬರ್ ಇಂದ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀವಿ. ಓಕೆನಾ, ನೀವು ಫ್ರಾಕ್ಷನ್ಸ್ ಅಲ್ಲಿ ಈಗ ಆಲ್ರೆಡಿ ಕಲ್ತಿದ್ದೀರಾ, ಇಂಟು ಸಮ್ ನಂಬರ್ಸ್ ಮಾಡ್ಕೊಂಡು 2 ಡಿನೋಮಿನೇಟರ್ ನ ಸೇಮ್ ಮಾಡ್ಕೊಳ್ಳೋದು. ಓಕೆನಾ, let us solve exercise 9.1. first question, list 5 rational numbers between ಅಂತ ಕೇಳಿದ್ದಾರೆ. ಫಸ್ಟ್ ಒನ್ -1 and 0. ಸೊ ರ್ಯಾಷನಲ್ ನಂಬರ್ ಅಂದ್ರೆ p by q ಫಾರ್ಮ್ ಅಲ್ಲಿ ಇರಬೇಕು ಅಂತ ಹೇಳಿದ್ವಲ್ವಾ. ಸೊ ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ, 1 ಇರುತ್ತೆ. ಓಕೆನಾ, 0/1. ಈಗ ನಾವೇನ್ ಮಾಡ್ಕೊಳ್ಬೇಕು, ಇಂಟು ಸಮ್ ನಂಬರ್ಸ್ ಮಾಡಿಕೊಂಡು ಡಿನೋಮಿನೇಟರ್ ಇಲ್ಲಿ 1 ಇದೆ, ಬಟ್ ನಾವಿಲ್ಲಿ ಏನು ಕಂಡುಹಿಡಬೇಕು, ಇವೆರಡರ ಮಧ್ಯದಲ್ಲಿರೋ 5 ರ್ಯಾಷನಲ್ ನಂಬರ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು 6 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ 5 + 1 6. ಇಲ್ಲಿ ಅಕಸ್ಮಾತ್ ಏನಾದರೂ 4 ಕೇಳಿದ್ರೆ 4 + 1 5 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ವಿ. ಎಷ್ಟಿಂದ ಬೇಕಾದರೂ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬಹುದು. ಇಲ್ಲಿ 5 ಕೇಳಿರೋದ್ರಿಂದ ನಾವೀಗ 6 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ -1 × 6 by 1 × 6 ಎಷ್ಟಾಯಿತು, -6/6 ಆಯಿತು. ಈಗ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 0/1 × 6 × 6. ಸೊ 0 × ಸಮಥಿಂಗ್ ಈಸ್ 0 by 1 6 6. ಈಗ ಇವೆರಡರ ಮಧ್ಯದಲ್ಲಿರುವಂಥ ನಂಬರ್ಸನ್ನು ಬರಿಬೇಕಾಗುತ್ತೆ. -6 ಆದಮೇಲೆ ಏನು ಬರುತ್ತೆ, -5/6, -4/6, -3/6, -2/6 and -1/6. ಇಲ್ಲಿಗ 0 ಇಲ್ಲಿದೆ, 6 ಇಲ್ಲಿದೆ. ಕೌಂಟ್ ಮಾಡೋಣ, 1 2 3 4 5. ಸೊ
-6/6 ಆ್ಯಂಡ್ 0/6 ಮಧ್ಯದಲ್ಲಿ 5 ರ್ಯಾಷನಲ್ ನಂಬರ್ಸನ್ನು ಬರೀರಿ ಅಂದರೆ -5/6, -4/6, -3/6, -2/6, -1/6. ಇದನ್ನು ನೀವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋಕ್ಕಾಗದೇ ಇರೋವಂಥದ್ದನ್ನ ಹಾಗೆ ಇಟ್ಕೊಳ್ಬೋದು. ಬರೆಯೋಕ್ಕಾಗೋವಂಥದ್ದನ್ನು ಫಾರ್ ಎಕ್ಸಾಂಪಲ್ -2/6 ಅಂತ ಇರೋದ್ರಿಂದ ಇಲ್ಲಿ 2 1s 2, 2 3s 6 ಅಂದರೆ -1/3 ಅಂತ ಬರಿಬೋದು. ಇಲ್ಲಿ 3 1s 3, 3 2s 6 ಅಂತ ಇರೋದನ್ನ -1/2 ಅಂತ ಬರಿಬೋದು. ಇಲ್ಲಿ 2 2s 4, 2 3s 6 ಅಂತ ಇರೋದನ್ನ -2/3 ಅಂತ ಬರಿಬಹುದು. ಇದನ್ನು -1/6 ಹಾಗೇ ಇರುತ್ತೆ, ಇದು -5/6 ಹಾಗೇ ಇರುತ್ತೆ. ನೀವು ಈ ರೀತಿನಲ್ಲಿ ಇಟ್ಟರು ಕೂಡ ತಪ್ಪು ಅಂತ ಏನಲ್ಲ. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋಂಗಿದ್ರೆ ಬರಿಬಹುದು, ಇಲ್ಲಾಂದರೆ ಈ ರೀತಿನಲ್ಲಿ ಇಟ್ಟರು ಕೂಡ ಅದು ಕರೆಕ್ಟಾಗೇ ಇರುತ್ತೆ. ಓಕೆ, ಅದೇ ರೀತಿಯಲ್ಲಿ ಸೆಕೆಂಡ್ ಕ್ವೆಶನ್ -2/1 -1/1 ಇದೆ. ಸೊ ಇಲ್ಲಿ 5 ರ್ಯಾಷನಲ್ ನಂಬರ್ಸ್ ಕೇಳಿರೋದ್ರಿಂದ ಇಂಟು 6 ಮಾಡ್ಕೊಳ್ಳೋಣ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ. ಇದು ಇವಾಗ ಏನಾಯಿತು -12/6 ಆಯಿತು. ಇದು ಇವಾಗ -6/6 ಆಯಿತು. ಈಗ ಇವೆರಡರ ಮಧ್ಯದಲ್ಲಿರೋ 5 ರ್ಯಾಷನಲ್ ನಂಬರ್ಸನ್ನು ಬರಿಬೇಕು ಅಂತಂದರೆ -11/6, -10/6, -9/6, -8/6 ಆ್ಯಂಡ್ -7/6. ನೋಡಿ ಇಲ್ಲಿ 12 ಇದೆ, ಇಲ್ಲಿ 6 ಇದೆ. ಕೌಂಟ್ ಮಾಡಿ 1 2 3 4 5 ಇವೆರಡರ ಮಧ್ಯದಲ್ಲಿರುವಂಥ 5 ರ್ಯಾಷನಲ್ ನಂಬರ್ಸನ್ನು ನಾವಿಲ್ಲಿ ಬರೆದಿದ್ದೀವಿ. ಇದೇ ರೀತಿಯಲ್ಲಿ ಇಟ್ಟರೂ ಕರೆಕ್ಟಾಗೇ ಇರುತ್ತೆ. ನೀವು ಕಟ್ ಮಾಡ್ತೀವಿ ಅನ್ನೋದಾದರೆ 2 4s 8, 2 3s 6 ಅದನ್ನು -4/3 ಅಂತ ಬರಿಬೋದು. ಇಲ್ಲಿ 3 3s 9, 3 2s 6 ಇರೋದ್ರಿಂದ ಇದನ್ನು -3/2 ಅಂತ ಬರಿಬೋದು. 2 5s 10, 2 3s 6 ಇರೋದ್ರಿಂದ ಇದನ್ನು -5/3 ಅಂತ ಬರಿಬೋದು. ಇವೆರಡು ಕಟ್ ಆಗೋದಿಲ್ಲ. ನೀವು ಈ ರೀತಿನಲ್ಲಿ ಇಟ್ಟರೂ ಆನ್ಸರ್ ಕರೆಕ್ಟಾಗೇ ಇರುತ್ತೆ. ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕು ಅಂದರೆ ಈ ರೀತಿನಲ್ಲಿ ಬರಿಬಹುದು. ಥರ್ಡ್ ಕ್ವೆಶನ್ -4/5 ಆ್ಯಂಡ್ -2/3. ಲಾಸ್ಟ್ 2 ಕ್ವೆಶನಲ್ಲಿ ಓನ್ಲಿ 1 ಡಿಜಿಟ್ ಇದರಿಂದ ನಾವೇ ಡಿನಾಮಿನೇಟರಲ್ಲಿ 1 ಅಂತ ಹಾಕೊಂಡು ಮಾಡಿದ್ವಿ. ಇಲ್ಲಿ ಡಿನಾಮಿನೇಟರ್ ಡಿಫ್ರೆಂಟ್ ಇರೋದ್ರಿಂದ ಡಿನಾಮಿನೇಟರ್ಸನ್ನು ನಾವು ಫಸ್ಟು ಈಕ್ವಲ್ ಮಾಡ್ಕೊಳ್ಬೇಕು. ಸೊ ಇದನ್ನು 3 ಇಂದ ಇದನ್ನು 5 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. -4/5 ಇಂಟು 3 ಇಂಟು 3, ಇದನ್ನು -2/3 ಇಂಟು 5 ಇಂಟು 5. ಓಕೆ, -4 3s 12/5 3s 15 ಆಯಿತು. ಇಲ್ಲಿ -2 5s 10/5 3s 15. ಸೊ ಡಿನಾಮಿನೇಟರ್ನ ಈಗ ಮಾಡ್ಕೊಂಡಿದ್ದೀವಿ. ಈಗ ಇವೆರಡರ ಮಧ್ಯದಲ್ಲಿ ನೋಡಿ -11/15 ಒಂದೇ ಬರೋದು. ನಮಗೆ ಬೇಕಾಗಿರುವಂಥದ್ದು 5 ರ್ಯಾಷನಲ್ ನಂಬರ್ಸ್ ಬೇಕು. ಸೊ ಮತ್ತೆ ಇವೆರಡನ್ನ ಇನ್ನೂ ಕೆಲವೊಂದು ನಂಬರ್ಸಿಂದ ನಾವಿಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇಂಟು 2 ಮಾಡ್ಕೊಂಡು ನೋಡೋಣ. 12 2s 24 ಆಗುತ್ತೆ. ಇಲ್ಲಿ 10 2s 20 ಆಗುತ್ತೆ. ಸೊ 21 22 23 24 ಓನ್ಲಿ 4 ನಂಬರ್ಸ್ ಆಗುತ್ತೆ. ಈಗೇನು ಮಾಡ್ಕೊಳ್ಳೋಣ, ಇಂಟು 3 ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ 5 ರ್ಯಾಷನಲ್ ನಂಬರ್ಸ್ ಬೇಕಾಗಿರೋದ್ರಿಂದ -12 ಇಂಟು 3 ಡಿವೈಡೆಡ್ ಬೈ 15 ಇಂಟು 3 ಮಾಡ್ಕೊಳ್ಳೋಣ. ಈ ಫ್ರ್ಯಾಕ್ಷನನ್ನು ಕೂಡ ಸೇಮ್ ನಂಬರಿಂದ ನಾವಿಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. -10/15 ಇಂಟು 3 ಇಂಟು 3. ಓಕೆ, ಇಲ್ಲಿಗ 12 3s 36. ಸೊ 36 ಡಿವೈಡೆಡ್ ಬೈ 15 3s 45. ಇಲ್ಲಿ 10 3s 30 ಡಿವೈಡೆಡ್ ಬೈ 15 3s 45. ಈಗ ಇವೆರಡರ ಮಧ್ಯೆ ಬರುವಂಥ ರ್ಯಾಷನಲ್ ನಂಬರ್ಸನ್ನು ಬರೆಯೋಣ. 36ಗಿಂತ ಮುಂಚೆ ಏನು ಬರುತ್ತೆ, -35/45, -34/45, -33/45, -32/45 ಆ್ಯಂಡ್ -31/45. ನೋಡಿ 1 2 3 4 5 ರ್ಯಾಷನಲ್ ನಂಬರ್ಸನ್ನು ನಾವಿಲ್ಲಿಗ ಬರೆದಿದ್ದೀವಿ. ಫೋರ್ತ್ ಕ್ವೆಶನ್ -1/2 ಆ್ಯಂಡ್ 2/3. ಇಲ್ಲೂ ಕೂಡ ಡಿನೋಮಿನೇಟರ್ ಡಿಫ್ರೆಂಟ್ ಇರೋದ್ರಿಂದ ಈಕ್ವಲ್ ಮಾಡ್ಕೊಳ್ಳೋಣ. -1/2 ಇಂಟು 3 ಇಂಟು 3. ಇಲ್ಲಿ -2/3 ಇಂಟು 2 ಇಂಟು 2. ಓಕೆ, -1 ಇಂಟು 3 ಈಸ್ -3 ಡಿವೈಡೆಡ್ ಬೈ 2 3s 6. ಇಲ್ಲಿ 2 2s 4/2 3 2s 6. ಇಲ್ಲಿ ಒಂದು ನೆಗೆಟಿವ್ ನಂಬರ್ ಇದೆ, ಇನ್ನೊಂದು ಪಾಸಿಟಿವ್ ನಂಬರ್ ಇದೆ. ಇವೆರಡರ ಮಧ್ಯದಲ್ಲಿ 5 ರ್ಯಾಷನಲ್ ನಂಬರ್ಸನ್ನು ಬರಿಬೇಕು. -3 ಆದಮೇಲೆ ಏನು ಬರುತ್ತೆ, -2/6, ದೆನ್ -1/6, -1 ಆದಮೇಲೆ 0, ದೆನ್ 1/6, ದೆನ್ 2/6. ಇಲ್ಲಿ 3/6 ಮತ್ತು 4/6 ಆಗುತ್ತೆ. 5 ಕೇಳಿರೋದ್ರಿಂದ 1 2 3 4 5.
ಇಲ್ಲಿ -3/6 ಬರೆದ್ರೂ ಕೂಡ ತಪ್ಪೇನಿಲ್ಲ. 0ನ ಕೌಂಟ್ ಮಾಡೋದಾಗಿದ್ರೆ 2/6ವರೆಗೂ ಸಾಕು. ಇಲ್ಲ ಇನ್ನೊಂದು ಎಕ್ಸ್ಟ್ರಾ ಬರೆದ್ರೂ ಕೂಡ ತಪ್ಪೇನಿಲ್ಲ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.